ಕಾಫಿ ಬೀಜದಲ್ಲಿರುವ ಕಸ ಕಡ್ಡಿನೆಲ್ಲ ಯಾವ ರೀತಿ ನಾವು ರಿಮೂವ್ ಮಾಡೋದು ಅಂತ ನಾನು ತೋರಿಸ್ತೀನಿ. ನಾವು ಕಾಫಿ ಬೀಜವನ್ನು ಕೊಯ್ದು ತರ್ತೀವಿ ನೋಡಿ, ಆವಾಗ ಅದರ ಎಲೆ ಮತ್ತು ಚಿಕ್ಕ ಚಿಕ್ಕ ಕೋಲು ಕಡ್ಡಿ ಎಲ್ಲ ಇರ್ತದಲ್ಲ, ಅದೆಲ್ಲ ಬೀಳ್ತದೆ, ಚಿಕ್ಕ ಚಿಕ್ಕ ಕಸ ಎಲ್ಲ ಇರ್ತದೆ. ಸೊ ಅದನ್ನೆಲ್ಲ ನಾವು ತೆಗಿಬೇಕಲ್ಲ ನಾವು ಮಾರಾಟ ಮಾಡುವಾಗ, ಇಲ್ಲಾಂದರೆ ನಮ್ಮ ರೇಟ್ ಸಿಗಲ್ಲ. ನಾವು ಈ ಕಾಫಿ ಬೀಜವನ್ನು ಕೊಯ್ದು ತಂದು ಅದನ್ನು ಒಣಗಿಸಿದ್ರ ಮೇಲೆ ಈ ರೀತಿ ನಾವು ಅದರಲ್ಲಿರೋ ಕಸವನ್ನೆಲ್ಲ ತೆಗಿತೀವಿ. ಯಾವ ರೀತಿ ಅಂದರೆ, ನಾವು ಇಲ್ಲಿ ನೋಡಿ ಒಂದು ಫ್ಯಾನ್ ಇಟ್ಟು ಅದರಿಂದ ನಾವು ಈ ಕಸವನ್ನೆಲ್ಲ ತೆಗಿತೀವಿ. ಒಂದು ಸ್ಟ್ಯಾಂಡ್ ಫ್ಯಾನ್ ಇಟ್ಟಿದ್ದೀವಿ. ಸ್ಟ್ಯಾಂಡ್ ಫ್ಯಾನ್ ಇಟ್ಟು ಅದನ್ನು ಹೈ ಸ್ಪೀಡಲ್ಲಿ ಆನ್ ಮಾಡಿ ಇಡಬೇಕು. ಆಮೇಲೆ ಅದರ ಎದುರುಗಡೆ ಉಂಟಲ್ಲ, ಈ ರೀತಿ ನಾವು ಕಾಫಿ ಬೀಜವನ್ನು ಹೀಗೆ ಮೇಲಿಂದ ಈ ಥರ ಹಾಕ್ತಾ ಇರುವಾಗ ಅದರಲ್ಲಿರುವ ಕಸ ಕಡ್ಡಿ ಎಲ್ಲ ಆ ಫ್ಯಾನಿಂದು ಗಾಳಿಗೆ ಈ ಥರ ಕಸ ಕಡ್ಡಿ ಎಲ್ಲ ಬೇರೆ ಬೇರೆ ಆಗ್ತದೆ. ಈ ರೀತಿ ಮಾಡೋದಾದರೆ ಒಂದು ಮುಕ್ಕಾಲು ಭಾಗದವರೆಗೂ ಆ ಕಾಫಿ ಬೀಜದಲ್ಲಿರೋ ಕಸ ಕಡ್ಡಿ ಎಲ್ಲ ಹೋಗ್ತದೆ. ಕಾಫಿ ಬೀಜ ಮಾತ್ರ ಅಲ್ಲ, ಕಾಳು ಮೆಣಸಲ್ಲಿರುವ ಕಸನೂ ಕೂಡ ನಾವು ಈ ರೀತಿ ಕ್ಲೀನ್ ಮಾಡ್ಕೋಬೋದು.